ವೆಲ್ ಎಸ್ ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವಿಜಯ್ ಸುಬ್ಬು. ಇವತ್ತು ನಾನು ನಿಮಗೆ ನಿಫ್ಟಿ ಟೋಟಲ್ ರಿಟರ್ನ್ಗೆ ಒಂದು ಕಾಂಪಿಟೇಷನ್ ಕೊಟ್ಟಿರುವಂತಹ ಒಂದು ಇನ್ವೆಸ್ಟ್ಮೆಂಟ್ ಆಪ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದೇನೇ ಗೋಲ್ಡ್ ಬಗ್ಗೆ ಸುಮಾರು ಜನ ಕೇಳಿರ್ತಾರೆ, ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂತಲೂ ಗೊತ್ತಿರುತ್ತೆ, ಬಟ್ ಆಫನ್ ಅದನ್ನು ಇಗ್ನೋರ್ ಮಾಡಿರ್ತಾರೆ. ಇವತ್ತು ನಾವು ಗೋಲ್ಡ್ ಹೇಗೆ ಈ ಒಂದು ನಿಫ್ಟಿ ಟೋಟಲ್ ರಿಟರ್ನ್ಗೆ ಒಂದು ಕಾಂಪಿಟೇಷನ್ ಕೊಟ್ಟಿದೆ, ಸೆಂಟ್ರಲ್ ಬ್ಯಾಂಕ್ ಯಾಕೆ ಅಷ್ಟೊಂದು ಗೋಲ್ಡ್ನ ಬೈ ಮಾಡ್ತಿದೆ, ಆ್ಯಂಡ್ ಈ ಒಂದು ಗೋಲ್ಡಿನ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಕಾಂಪೌಂಡೆಡ್ ರಿಟರ್ನ್ ಹೇಗಿದೆ ಆ್ಯಂಡ್ ಇದರ ಡೌನ್ ಸೈಡ್ ರಿಸ್ಕ್ ಹೇಗಿದೆ, ಇದೆಲ್ಲದ್ರ ಬಗ್ಗೆ ಮಾತಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನ ನಮ್ಮ ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಬರೀ 2024ರಲ್ಲಿ ಅಷ್ಟೇ ಅಲ್ಲ, ನೀವು ಮುಂಚೆನೂ ಅದ್ರ ಹಿಂದ್ಗಡೆ ಒಂದು ಪೀರಿಯಡ್ನ ನೀವು ನೋಡ್ಕೊಂಬಂದ್ರೂ ಗೋಲ್ಡಿನ ಒಂದು ರಿಟರ್ನ್ ಬಂದು ನಿಫ್ಟಿ ಟೋಟಲ್ ರಿಟರ್ನ್ಗೆ ಆಲ್ಮೋಸ್ಟ್ ಒಂದು ಕ್ಲೋಸ್ ಕಾಂಪಿಟೇಷನ್ ಕೊಟ್ಟಿರೋದನ್ನ ನಾವು ನೋಡಿದ್ದೀವಿ. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ ಈ ಪರ್ಟಿಕ್ಯುಲರ್ ಟೇಬಲ್ನ ನೀವೇನಾದ್ರು ಗಮನಿಸಿದ್ರೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಗೊತ್ತಾಗತ್ತೆ. ಅದೇನು ಅಂತಂದರೆ, ಎಲ್ಲ 5 ಡಿಫ್ರೆಂಟ್ ಟೈಮ್ ಪೀರಿಯಡ್ನ ನೀವು ಗಮನಿಸಿದ್ರೆ ಗೋಲ್ಡ್ ಒಂದು ನಿಫ್ಟಿ 50 ಟೋಟಲ್ ರಿಟರ್ನ್ ಇಂಡೆಕ್ಸ್ನ ಅಂದರೆ ನಿಫ್ಟಿ ಪ್ಲಸ್ ಡಿವಿಡೆಂಡ್ಸ್ನ 3 ಟೈಮ್ ಫ್ರೇಮಲ್ಲಿ ಗೋಲ್ಡ್ ಈಸಿಯಾಗಿ ಬೀಟ್ ಮಾಡಿದೆ. ಆ್ಯಂಡ್ ಮಿಕ್ಕಿದ 2 ಟೈಮ್ ಫ್ರೇಮಲ್ಲಿ ಅಂದರೆ 2 ಪೀರಿಯಡಲ್ಲಿ ಗೋಲ್ಡ್ ರಿಟರ್ನ್ ಬಂದು ನಿಫ್ಟಿ TRI ಅಷ್ಟು ಆಲ್ಮೋಸ್ಟ್ ಹತ್ತಿರ ಬಂದಿರೋದನ್ನ ನಾವು ನೋಡ್ಬೋದು. ಬಟ್ ನಾವು ಬರೀ ರಿಟರ್ನ್ನ ಮಾತ್ರ ನಾವು ನೋಡೋದಕ್ಕಿಂತ ನಾವು ನಿಫ್ಟಿ TRIನ ಒಂದು ಡ್ರಾಡೌನ್ನು ನೋಡೋಣ. ಅಂದರೆ ಗೋಲ್ಡ್ಗೆ ಸಂಬಂಧಪಟ್ಟಂಗೆ ನಿಫ್ಟಿ TRIನ ಒಂದು ಡ್ರಾಡೌನು ನಾವು ನೋಡೋ ಹಾಗಿದ್ರೆ, ಈ ಒಂದು ಫೋಟೋ ಪ್ರಕಾರ ನೀವು ನೋಡೋ ಹಾಗಿದ್ರೆ ಗೋಲ್ಡಿನ ಡೌನ್ ಸೈಡ್ ರಿಸ್ಕ್ ಬಂದು ನಿಫ್ಟಿ TRIಗೆ ಕಂಪೇರ್ ಮಾಡಿದ್ರೆ ಸಿಗ್ನಿಫಿಕೆಂಟ್ಲಿ ಲೋ ಇರೋದನ್ನ ನಾವು ಗಮನಿಸ್ತೀವಿ. ಬಿಕಾಸ್ ನಿಫ್ಟಿ ಯಾವಾಗ 35% ಪ್ಲಸ್ ಡಿಕ್ಲೈನ್ನ 2002, 2008 ಮತ್ತು 2020ರಲ್ಲಿ ಕಾಣ್ತೋ ಆಗೆಲ್ಲ ಗೋಲ್ಡಿನ ಆವ್ರೇಜ್ ಡ್ರಾಡೌನು ಇದೆಲ್ಲದಕ್ಕಿಂತ ತುಂಬಾ ಕಮ್ಮಿ ಇತ್ತು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಚಾರನ ನೀವು ಗಮನಿಸಬೇಕಾಗಿರೋದು ಏನು ಅಂತಂದರೆ, ಒಂದು ಇನ್ವರ್ಸ್ ಕೋರಿಲೇಷನ್ ಇದೆ ಗೋಲ್ಡ್ ಮತ್ತು ಈಕ್ವಿಟಿ ಬಗ್ಗೆ. ಅದೇನು ಅಂತಂದರೆ, ಯಾವಾಗ ನಿಫ್ಟಿ 25% ಪ್ಲಸ್ ಡಿಕ್ಲೈನ್ನ ಕಾಣುತ್ತೋ ಗೋಲ್ಡು ಆಗೆಲ್ಲ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದನ್ನ ನಾವು ನೋಡಿದ್ದೀವಿ. ಸೊ ಇನ್ವೆಸ್ಟ್ಮೆಂಟ್ ಪ್ರಕಾರ ನೋಡೋ ಹಾಗಿದ್ರೆ ಗೋಲ್ಡ್ ಬಂದು ಒಂದು ಅಂಡರ್ ರೇಟೆಡ್ ಹೀರೋ ಅಂತಾನೆ ಹೇಳ್ಬೋದು. ಬಟ್ ಗೋಲ್ಡ್ಗೆ ಅದರದೇ ಆದಂತಹ ರಿಸ್ಕ್ ಇದೆ. ಫಿಸಿಕಲ್ ಗೋಲ್ಡ್ಗೆ ಎಸ್ಪೆಷಲಿ ಕಳ್ತನ ಆಗೋದ್ರೆ ಇಲ್ಲ ಕಳೆದೋದ್ರೆ ಮೇಕಿಂಗ್ ಚಾರ್ಜಸ್ಸು ಇರುತ್ತೆ ಅದಕ್ಕೆ. ಬಟ್ ಇದಕ್ಕೆಲ್ಲನೂ ಒಂದು ಬೆಸ್ಟ್ ಆಲ್ಟರ್ನೇಟಿವ್ ಅಂತಂದರೆ ಗ್ರೋಗ್ ಗೋಲ್ಡ್ ETF. ಸೊ ಗೋಲ್ಡ್ ಪ್ರೈಸ್ ಯಾಕೆ ಜಾಸ್ತಿ ಆಗ್ತಿದೆ ಅಂತ ನೀವು ಕೇಳಿದ್ರೆ ಸಿಂಪಲ್. ಡಿಮ್ಯಾಂಡ್ ಬಂದು ಸಪ್ಲೈನ ಎಕ್ಸೀಡ್ ಆದಾಗ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಕಳೆದ 20 ವರ್ಷಕ್ಕೆ ನೀವು ಕಂಪೇರ್ ಮಾಡಿದ್ರೆ 2024ರಲ್ಲಿ ಗೋಲ್ಡ್ ಪ್ರೈಸ್ ಬಂದು ತನ್ನ ಪೀಕ್ನ ಅಚೀವ್ ಮಾಡುತ್ತೆ. ಆ್ಯಂಡ್ ನಿಮಗೆ ಒಂದು ಕ್ವಶನ್ ಕೇಳ್ಬೋದು, ಹೌದು ಸರಿ, ಈಗ ಡಿಮ್ಯಾಂಡ್ ಯಾಕೆ ಬರ್ತಿದೆ ಅಂತ ಅಂದರೆ, ಆ್ಯಂಡ್ 2024ರಲ್ಲಿ ಸೆಂಟ್ರಲ್ ಬ್ಯಾಂಕ್ ಅವರು ಗೋಲ್ಡ್ನ ಮ್ಯಾಸಿವ್ ಆಗಿ ಪರ್ಚೇಸ್ ಮಾಡಿದ್ದಾರೆ. ಆ್ಯಂಡ್ ಬರೀ 2024ರಲ್ಲಿ ಅಷ್ಟೇ ಅಲ್ಲ, 2022, 2023ರಲ್ಲೂ ಸಹ ಸೆಂಟ್ರಲ್ ಬ್ಯಾಂಕ್ ಅವರು ಗೋಲ್ಡ್ನ ತುಂಬ ಮ್ಯಾಸಿವ್ ಆಗಿ ಎಕ್ಸೆಸಿವ್ ಆಗಿ ಪರ್ಚೇಸ್ ಮಾಡಿದ್ದಾರೆ. ಸೊ ಸೆಂಟ್ರಲ್ ಬ್ಯಾಂಕಿನ ಒನ್ ಆಫ್ ದ ಪ್ರಮುಖವಾದಂತಹ ರೆಸ್ಪಾನ್ಸಿಬಿಲಿಟಿ ಏನು ಅಂತಂದರೆ, ತನ್ನ ಒಂದು ಕರೆನ್ಸಿನ ಡಿವ್ಯಾಲ್ಯೂಯೇಷನ್ ಆಗದೇ ಇರೋ ರೀತಿ ನೋಡ್ಕೊಳ್ಳೋದು. ಅದನ್ನು ಅವ್ರು ಹೇಗೆ ಮಾಡ್ತಾರೆ ಅಂತ ಅಂದರೆ ಗೋಲ್ಡ್ನ ಪರ್ಚೇಸ್ ಮಾಡೋದ್ರ ಮುಖಾಂತರ. ಯೂಶಲ್ ಆಗಿ ಏನಾದರೂ ಜಾಸ್ತಿ ಹಣ ಬೇಕು ಅಂತ ಅಂದರೆ ಜಾಸ್ತಿ ನೋಟ್ಗಳನ್ನ ಪ್ರಿಂಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಕರೆನ್ಸಿ ಡಿವ್ಯಾಲ್ಯೂಯೇಷನ್ ಆಗುತ್ತೆ. ಬಿಕಾಸ್ ಇದರಲ್ಲಿ ಯಾವುದೇ ರೀತಿಯಾದಂತಹ ಫಿಕ್ಸ್ಡ್ ವ್ಯಾಲ್ಯೂ ಇರಲ್ಲ. ಸೊ ತಮ್ಮ ಎಕ್ಸೆಸಿವ್ ಕರೆನ್ಸಿ ಅಲೋಕೇಶನ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಗೋಲ್ಡ್ನ ಪರ್ಚೇಸ್ ಮಾಡ್ತಾರೆ. ಆ್ಯಂಡ್ ಅದ್ರ ಜೊತೆಗೇನೆ ಗೋಲ್ಡ್ ಬಂದು ಅದರ ವ್ಯಾಲ್ಯೂ ಬಂದು ಒಂಥರ ಫಿಕ್ಸ್ ಆಗಿರುತ್ತೆ. ಆ್ಯಂಡ್ ಅದ್ರ ಜೊತೆ ಆಸ್ ದ ಟೈಮ್ ಗೋಸ್ ಆನ್ ಅದರ ವ್ಯಾಲ್ಯೂ ಬಂದು ಅಪ್ರಿಷಿಯೇಟ್ ಆಗ್ತಾ ಇರುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಆ್ಯಂಡ್ ಅದ್ರ ಜೊತೆ ತಮ್ಮ ಒಂದು ರಿಸರ್ವ್ ಕರೆನ್ಸಿ ಅಥವಾ ತಮ್ಮ ಒಂದು ರಿಸರ್ವ್ ಪೋರ್ಟ್ಫೋಲಿಯೋ ಏನಿರುತ್ತೆ, ಆ ಒಂದು ರಿಸರ್ವ್ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡೋದಕ್ಕೋಸ್ಕರ ಸೆಂಟ್ರಲ್ ಬ್ಯಾಂಕ್ ಅವರು ಗೋಲ್ಡ್ನ ಪರ್ಚೇಸ್ ಮಾಡ್ತಾರೆ. ಗೋಲ್ಡ್ ಮತ್ತು US ಡಾಲರ್ ಮಧ್ಯೆ ಒಂದು ಇನ್ವರ್ಸ್ ರಿಲೇಷನ್ಶಿಪ್ ಇದೆ. ಏನಂತಂದ್ರೆ, ಇಂಟ್ರೆಸ್ಟಿಂಗ್ಲಿ US ಡಾಲರ್ ಯಾವಾಗ ಕೆಳಗಡೆ ಬೀಳುತ್ತೋ ಗೋಲ್ಡ್ ಮೇಲ್ಗಡೆ ಹೋಗೋದನ್ನ ನೀವು ಗಮನಿಸಿರ್ತೀರ. ಆ್ಯಂಡ್ ಯೂಶಲ್ ಆಗಿ ಈ ಒಂದು US ಡಾಲರ್ ಬಂದು ಕಾಮನ್ ರಿಸರ್ವ್ ಕರೆನ್ಸಿ, ಎಲ್ಲ ದೇಶಗಳು ಒಂದು ರಿಸರ್ವ್ ಕರೆನ್ಸಿಯಾಗಿ ಇದನ್ನು ಇಟ್ಕೊಂಡಿರುತ್ತೆ. ಇದೇನಾದರೂ ಡಿಪ್ರಿಷಿಯೇಟ್ ಆದಾಗ ಅಥವಾ ಡಿವ್ಯಾಲ್ಯೂ ಆದಾಗ ರಿಸರ್ವ್ ತನ್ನ ಒಂದು ದೇಶದ ರಿಸರ್ವ್ ಕರೆನ್ಸಿಗೆ ಒಂದು ಸ್ವಲ್ಪ ಪೆಟ್ಟು ಬೀಳ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಯೂಶಲ್ ಆಗಿ ಬೇರೆ ಕಂಟ್ರಿಗಳು ಮತ್ತು ಬೇರೆ ಬ್ಯಾಂಕ್ಸ್ಗಳು ಈ ಒಂದು ಗೋಲ್ಡ್ನ ರಿಸರ್ವಲ್ಲಿ ಇಟ್ಕೊಳ್ಳೋದು ಜಾಸ್ತಿ ಮಾಡಿದ್ದಾರೆ. ಆ್ಯಂಡ್ ಯಾವ್ಯಾವ ಕಂಟ್ರಿ ಎಷ್ಟೆಷ್ಟು ಗೋಲ್ಡ್ ರಿಸರ್ವ್ಸ್ನ ಜಾಸ್ತಿ ಮಾಡಿದೆ ಅಂತ ಈಗ ನಾನು ಹೇಳ್ತೀನಿ. ಮೊದಲನೇದಾಗಿ ಚೈನಾ ಬಗ್ಗೆ ಮಾತಾಡೋ ಹಾಗಿದ್ರೆ, ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ
ಚೈನಾ ಬಂದು ಕಳೆದ ಕೆಲವು ವರ್ಷಗಳಲ್ಲಿ ತನ್ನ ಒಂದು ಗೋಲ್ಡ್ ರಿಸರ್ವ್ನ ಡಬಲ್ ಮಾಡಿರೋದನ್ನ ನೋಡಿದ್ದೀವಿ. 3.5% 7% ಆಫ್ ಇಟ್ಸ್ ಟೋಟಲ್ ಫಾರಿನ್ ರಿಸರ್ವ್ನ ಅವರು ಗೋಲ್ಡಲ್ಲಿ ರಿಸರ್ವ್ ಮಾಡಿರೋದನ್ನ ನಾವು ನೋಡ್ಬೋದು. ಆ್ಯಂಡ್ ಚೈನಾ ಅಷ್ಟೇ ಅಲ್ಲ, ನಮ್ಮ ಒಂದು ಭಾರತ ಬಂದು ನೀವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ 2024ರಲ್ಲಿ ಇಂಡಿಯಾ ಬಂದು 3rd ಲಾರ್ಜೆಸ್ಟ್ ಗೋಲ್ಡ್ ಬಯರ್ ಆಗಿತ್ತು. ಆ್ಯಂಡ್ 73 ಟನ್ನಷ್ಟು ಗೋಲ್ಡ್ನ ಇವರು ಪರ್ಚೇಸ್ ಮಾಡಿದರು. ಆ್ಯಂಡ್ ನಮ್ಮ ಹಿಂದೆ ಪೋಲ್ಯಾಂಡ್ ಮತ್ತು ಟರ್ಕಿ ಕೂಡ ಇದ್ವು. ನಮ್ಮ RBI ಕೂಡ ಏನು ಕಮ್ಮಿ ಇಲ್ಲ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾರ ಹಾಗೆ 2013 ಮತ್ತು 2023 ಮಧ್ಯ RBI ಬಂದು 246 ಮಿಲಿಯನ್ ಟನ್ಸ್ ಆಫ್ ಗೋಲ್ಡ್ನ ಪರ್ಚೇಸ್ ಮಾಡಿತ್ತು. ಇದರಿಂದ ಅವರು 5th ಹೈಯೆಸ್ಟ್ ಗೋಲ್ಡ್ ಪರ್ಚೇಸರ್ ಗ್ಲೋಬಲಿ ಅನ್ನಿಸ್ಕೊಂಡಿದ್ದಾರೆ. RBI ಯಾಕೆ ಇಷ್ಟೊಂದು ಅಗ್ರೆಸಿವ್ ಆಗಿ ಗೋಲ್ಡ್ನ ಬೈ ಮಾಡ್ತಿದೆ ಅಂತ ಅಂದರೆ, ತನ್ನ ಒಂದು ಕರೆನ್ಸಿ ವೋಲಟಾಲಿಟಿನ ಕಮ್ಮಿ ಮಾಡೋದಕ್ಕೆ, ಅದ್ರ ಜೊತೆ ಫೋರೆಕ್ಸ್ ರಿಸರ್ವ್ ರಿವ್ಯಾಲ್ಯೂಷನ್ ರಿಸ್ಕ್ನ ಕಮ್ಮಿ ಮಾಡೋದಕ್ಕೆ. ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ 2024 ಏಪ್ರಿಲ್ ಮತ್ತು ಸೆಪ್ಟೆಂಬರ್ ಮಧ್ಯ ಇಂಡಿಯಾದ ಫೋರೆಕ್ಸ್ ರಿಸರ್ವ್ ಬಂದು $56 ಬಿಲಿಯನ್ ಅಷ್ಟು ಒಂದು ಗೇನ್ನ ಕಂಡ್ವಿ. ಆ್ಯಂಡ್ ಇದನ್ನೇ ನಾವು ಅದೇ ಟೈಮ್ ಪೀರಿಯಡಲ್ಲಿ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ $17.7 ಬಿಲಿಯನ್ ಅಷ್ಟು ಒಂದು ಲಾಸ್ನ ನಾವು ಕಂಡಿದ್ವಿ. ಆ್ಯಂಡ್ ಗೋಲ್ಡ್ ಬಂದು 25% ಅಷ್ಟು ಒಂದು ಪ್ರೈಸ್ ಮೇಲೆ ಹೋಗಿದ್ರಿಂದ ರಿಸರ್ವು ಸಹ ಇನ್ಕ್ರೀಸ್ ಆಯಿತು. ಸೊ ತನ್ಮೂಲಕ RBI ಗೋಲ್ಡ್ನ ಬಳಸ್ಕೊಂಡು ಇಂಡಿಯನ್ ಕರೆನ್ಸಿನ ಪ್ರೊಟೆಕ್ಟ್ ಮಾಡ್ತು. ಸೊ ಈ ಒಂದು ಗೋಲ್ಡ್ ಬುಲ್ ರನ್ನಲ್ಲಿ ಯಾರ್ಯಾರು ಅಡ್ವಾಂಟೇಜ್ನ ತೊಗೊಂಡ್ರು ಅಂತಂದರೆ, ಬರೀ ಗೋಲ್ಡ್ ಮೇಲೆ ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅವರಷ್ಟೇ ಅಲ್ಲ, ಗೋಲ್ಡ್ ಲೋನ್ NBFCಗಳು ಸಹ ಒಂದು ಮೇಜರ್ ಆದಂತಹ ಒಂದು ಪ್ರಾಫಿಟ್ನ ಕಂಡ್ರು. ಸೊ ಯೂಶಲಾಗಿ ಏನಾಗುತ್ತೆ ಅಂದರೆ, ಯಾರಾದರೂ ಒಬ್ರು ಸಾಲನ ತೊಗೋಬೇಕಂದ್ರೆ ಗೋಲ್ಡ್ ಮೇಲೆ ಸಾಲ ತೊಗೊತಾರಲ್ಲ ಪ್ಲೆಡ್ಜ್ ಮಾಡಿ. ಸೊ ಆ ಥರ ಪ್ಲೆಡ್ಜ್ ಮಾಡಿದಾಗ ಪ್ಲೆಡ್ಜ್ ಮಾಡಿರೋ ಗೋಲ್ಡ್ ಪ್ರೈಸು ಸಹ ಜಾಸ್ತಿ ಆಗತ್ತಲ್ಲ. ನಾರ್ಮಲ್ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗ್ತದಂಗೆ ಪ್ಲೆಡ್ಜ್ ಮಾಡಿರೋ ಗೋಲ್ಡ್ ಪ್ರೈಸು ಜಾಸ್ತಿ ಆದಾಗ LTV ಲೋನ್ ಟು ವ್ಯಾಲ್ಯೂ ಇನ ಒಂದು ರೇಷಿಯೋ ಏನಿರುತ್ತೆ ಅದು ಬಂದು ತುಂಬಾ ಕಮ್ಮಿ ಆಗುತ್ತೆ. ಸೊ ಇದರಿಂದ ಲೆಂಡಿಂಗ್ ಕಂಪ್ನಿಗಳಿಗೆ ಒಂದು ಒಳ್ಳೆಯ ಲಾಭದಾಯಕ ಮತ್ತು ಒಂದು ಅಡ್ವಾಂಟೇಜಿಯಸ್ ಸಿಚುವೇಶನ್ ಕೂಡ ಆಗುತ್ತೆ. ನೀವಾಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋ ಹಾಗೆ, ಫಾರ್ ಇನ್ಸ್ಟೆನ್ಸ್ ನಮ್ಮ ಫಿನಾನ್ಷಿಯಲ್ ಇಯರ್ 25 ಕ್ವಾರ್ಟರ್ 3 ಮುತ್ತೂಟ್ ಫಿನಾನ್ಸ್ ಗೋಲ್ಡ್ ಲೋನ್ AUM ಬಂದು 34% ಅಷ್ಟು ಒಂದು ಗ್ರೋತ್ನ ಕಾಣ್ತು. ಆ್ಯಂಡ್ ಬೇರೆ ಪ್ಲೇಯರ್ಸ್ ಆದಂಥ ಫಾರ್ ಎಕ್ಸಾಂಪಲ್ ಮಣಪ್ಪುರಂ ಫೈನಾನ್ಸ್ ಅವರು ಸಹ ಅವರ ಒಂದು ಗೋಲ್ಡ್ ಲೋನ್ AUM ಅಲ್ಲಿ ಒಂದು ಒಳ್ಳೆಯ ಗ್ರೋತ್ನ ಕಂಡ್ರು. ಸೊ ಎಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋಲಿ ನಾವು ಗೋಲ್ಡ್ ಬುಲ್ ರನ್ ಬಗ್ಗೆ ನಾವು ಮಾತಾಡಿದ್ವಿ. ಆ್ಯಂಡ್ ಯಾರ್ಯಾರಿಗೆ ಅಡ್ವಾಂಟೇಜ್ ಆಯಿತು, ಯಾಕೆ ಸೆಂಟ್ರಲ್ ಬ್ಯಾಂಕ್ ಮತ್ತು RBI ಮತ್ತು ಬೇರೆ ಬೇರೆ ದೇಶಗಳು ಇಷ್ಟೊಂದು ಗೋಲ್ಡ್ನ ಪರ್ಚೇಸ್ ಮಾಡ್ತಿದ್ದಾರೆ ಅಂತ ನಾವು ಮಾತಾಡಿದ್ವಿ. ಸೊ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋಲಿ ಗೋಲ್ಡ್ನ ಆ್ಯಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಥವಾ ಆಲ್ರೆಡಿ ಆ್ಯಡ್ ಮಾಡಿದ್ದೀರಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಡಿಸ್ಕ್ಲೈಮರ್, ಈ ಒಂದು ವಿಡಿಯೋ ಬರೀ ಎಜುಕೇಷನಲ್ ಪರ್ಪಸ್ಗಾಗಿತ್ತು, ಯಾವುದೇ ರೀತಿಯಾದಂತಹ ಸ್ಟಾಕ್ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಂಡ್ ದೆನ್ ಬೈ ಬೈ, ಟೇಕ್ ಕೇರ್, ಹ್ಯಾಪಿ ಇನ್ವೆಸ್ಟಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.